ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ವಿ ನಾವು ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಅದೇ ತುಂಬಾ ಲೆಂತ್ ಇತ್ತು ವಿಡಿಯೋ, ಅದರಿಂದ ಪೂರ್ತಿ ವಿಡಿಯೋ ಒಂದೇ ಬ್ಲಾಗಲ್ಲಿ ಹಾಕೋಕ್ಕಾಗಲಿಲ್ಲ. ಅದರಿಂದ ಪಾರ್ಟ್ 2 ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ವಿಡಿಯೋನ ಡಿವೈಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇದು ಎರಡನೇ ಸೋಮೇಶ್ವರ ಅಲ್ಲ, ಇದು ಹೋಗ್ತಾರೆ ಇಲ್ಲ ದೇವಸ್ಥಾನ. ದೇವಸ್ಥಾನ ಹತ್ರ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ವಿತ್ ಪಾರ್ಕ್ ಎಲ್ಲ ಇದೆ. ಇದು ಮಾಗಡಿ ಹತ್ರ ಬರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿ ಕೂಡ ಇತ್ತು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸರಿ ಫ್ಯಾಮಿಲಿ ಎಲ್ಲ ಓಟಿದ್ವಲ್ಲ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಸಂಜೆ ಆಗಿದೆ. ಇವಾಗ ಒಂದು 4:15 ಆಗಿದೆ. ಇವಾಗ ಪಾರ್ಕ್ ಹತ್ರ ಬಂದಿದ್ದೀವಿ. ಮಕ್ಳಿಗೂ ಎಲ್ಲ ತೋರಿಸ್ಕೊಂಡು ಹೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪಾರ್ಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಕು ವಿತ್ ದೇವಸ್ಥಾನ ಎಲ್ಲ ಒಟ್ಟಿಗೆ ಇದೆ. ಸರಿ ಇಲ್ಲೂ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ರತಿ ಪ್ಲೇಸಸ್ಸು ನೋಡ್ತಾ ಇದ್ವಿ. ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಪ್ಲೇಸಸ್ ಕೂಡ ಇತ್ತು. ಅಲ್ಲಿ ಅಕ್ಕಪಕ್ಕದಲ್ಲಿ ಫೋಟೋ ಸೆಕ್ಷನ್ ಮಾಡ್ಕೊಳೋದಕ್ಕೆ ತುಂಬಾ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾಯಿದ್ರು. ನೋಡಿ, ಇದೊಂದು ಪ್ಲೇಸ್ ತುಂಬಾ ಚೆನ್ನಾಗಿತ್ತು ರೀಲ್ಸ್ ಎಲ್ಲ ಮಾಡ್ಕೊಳೋದಕ್ಕೆ. ನನ್ನ ತಂಗಿ ಕೂಡ ರೀಲ್ಸು, ಸ್ವಲ್ಪ ಫೋಟೋಸು, ನಾವು ಸ್ವಲ್ಪ ತುಂಬಾ ಎಲ್ಲ ಫೋಟೋಸು ರೀಲ್ಸ್ ಎಲ್ಲ ಮಾಡಿಸ್ಕೊಂಡ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಇಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ಸು. ಧನ್ವಂತರಿ ಮರ, ಹಾಗೆ ಒಂದು 9 ಮರಗಳಿದೆ ಅಂತ ಅಂದ್ಬಿಟ್ಟು ಅಪ್ಪ ಹೇಳ್ಕೊಂಡು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ ನೋಡೋದಕ್ಕೆ. ಚೆನ್ನಾಗಿದೆ ಪಾರ್ಕ್ ಅಲ್ಲ. ನೋಡಿ, ಅಲ್ಲಿಂದ ಮುಂದೆ ಹೋಗ್ತಾ ಒಂದು ದೇವಸ್ಥಾನ ಕೂಡ ಇತ್ತು. ಇದ್ರ ಒಳಗಡೆನೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಅದರಿಂದ ನಾನು ಯಾವುದೇ ರೀತಿ ಆ ದೇವ್ರದನ್ನ ಮತ್ತೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ದೇವಸ್ಥಾನದೊಳಗೆ ಹೋಗಿ ಬಂದ್ವಿ. ಅಲ್ಲಿಂದ ಬರ್ತಾ ನೋಡಿ, ಇದು ಒಂದು ಮರ ಇದೆ. ಇದು ಕೂಡ 500 ವರ್ಷ ಆಗಿದೆ ಅಂತ ಏನೋ ಮಾತಾಡ್ತಾ ಇದ್ರು. ಲಾಸ್ಟ್ ಸರಿ ಅಪ್ಪ ಅವರು 500 ವರ್ಷ ಎಲ್ಲ ಆಗಿರಲ್ಲ ಅಂತ ಮಾತಾಡ್ತಾ ಇದ್ರು. ಅದೇ ಕಾನ್ವರ್ಸೇಷನ್ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ನಾವು. ಇನ್ನು 2 ರಿಂದ 3 ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಹೋಗ್ತಾ ಇದ್ವಿ ನಾವು. ಹಾಗೆ ತುಂಬ ಮರ ಗಿಡಗಳಂತೂ ತುಂಬಾ ಚೆನ್ನಾಗಿದ್ವು. ತುಂಬ ಹಸಿರಿಂದ ಇತ್ತು. ನೋಡಿ, ನೋಡ್ತಾ ಇದ್ದರೆ ಗೊತ್ತಾಗ್ಬೋದು. ಯಾರಾದರೂ ಮಾಗಡಿ ರೂಟಲ್ಲಿ ಬರೋಂಗಿದ್ರೆ ವಿಸಿಟ್ ಕೂಡ ಮಾಡ್ಬೋದು ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ಸು. ಇಲ್ಲೂ ಕೂಡ ನನ್ನ ತಂಗಿ ಒಂದು 2-3 ರೀಲ್ಸ್ನ ಮಾಡಿಕೊಂಡ್ರು ಇನ್ಸ್ಟಾಗೆ ಅಂತ ಅಂದ್ಬಿಟ್ಟು. ಸರಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದ್ವಿ. ಇಲ್ಲೂ ಇನ್ನೊಂದು ದೇವಸ್ಥಾನ ಇತ್ತು. ಇಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಬಾವಂತೆ ಹಸು ಐತೆ. ಅಲ್ಲ, ಪಾರಿಜಾತ. ಅವಾಗಿಂದ ನಾನು ಪರಿಮಳ ಅಂತ ಇದ್ದೀನಿ. ಏನೋ ಅಂತಾರಪ್ಪ, ತಕೊಂಡೆ. ಏನು ಹೇಳಿದ್ರೆ ಏನೇನು ಒಂದು ಬನ್ನಿ ಮರನಾ? ಗೋಶಾಲೆ. ನೋಡಿ, ದೇವಸ್ಥಾನ ಹತ್ರ ಎಲ್ಲ ಬಂದಿದ್ದೀವಿ. ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾರ್ಕಲ್ಲೆಲ್ಲ ಓಡಾಡ್ಕೊಂಡು ಹಾಗೆ ಮತ್ತೆ ಮನೆಗೆ. ನಾನು ಫಸ್ಟ್ ಇವತ್ತೇ ನೋಡ್ತಾ ಇದ್ದೆ. ಅಪ್ಪವ್ರು ಬಂದಿರೋದು ನೋಡಿದ್ದೆ. ಇವತ್ತೇ ಫಸ್ಟ್ ನಾನು ನೋಡ್ತಾ ಇರಾ.
ಕೈಲಿ ಇಲ್ಲಿ ತೋರ್ಸ್ರ ವಿಡಿಯೋ ತೋರ್ಸ ತೋರ್ಸ್ರ ನಿಂಗೆ ಗಾಡಿಗೆ ಇಕ್ಕಳ ನೋಡಿ ದೇವಸ್ಥಾನ ಎಲ್ಲ ಓಡಾಡ್ಕೊಂಡು ಸ್ವಲ್ಪ ಪಾರ್ಕಲ್ಲೆಲ್ಲ ಸುತ್ತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಸ್ವಲ್ಪ ಹಾಗೆ ಇನ್ಸ್ಟಾಗೆಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡ್ರು. ಸರಿ ನಾನು ಹಾಗೆ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಈ ರೀತಿಯಾಗಿ ಹೊರಗಡೆ ಫ್ಯಾಮಿಲಿ ಎಲ್ಲ ಹೋಗೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫ್ಯಾಮಿಲಿ ಎಲ್ಲ ಒಂದೇ ಸತಿ ಸೇರೋದು ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಅದಾದಮೇಲೆ ಈಚೆ ಬರ್ತಾ ಪಾರ್ಕ್ ಎಲ್ಲ ಇತ್ತು. ಸರಿ ಪಾರ್ಕಲ್ಲೆಲ್ಲ ಥರ ಓಡಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದ್ವಿ. ಟೈಮ್ ಕೂಡ ಆಗ್ತಾಯಿತ್ತು. ಇನ್ನೂ ಒಂದು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು. ನೋಡಿ ಅಪ್ಪ ಇಲ್ಲಿ ಯೋಗ ಥರ ಮಾಡ್ತಾಯಿದ್ರು. ಅವರು ಈ ರೀತಿ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಮಕ್ಕಳು ಬಂದುಬಿಟ್ಟು ಇನ್ನೊಂದು ಕಡೆ ಅದರ ಆಪೋಸಿಟಲ್ಲೇ ಕೂಡ ಮಕ್ಕಳು ಆಡೋದಕ್ಕೆ ಜೋಕಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಆಡೋದಕ್ಕೆಲ್ಲ ಇತ್ತು. ಅವ್ರ ಜೊತೆ ನಾವು ಚಿಕ್ಕ ಮಕ್ಕಳಾಗಿ ನಮ್ಮನೇಲಿ ಎಲ್ಲರೂ ಕೂಡ ಇದೇ ರೀತಿ ಆಟ ಆಡಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದೊಂದು ಮೆಮೊರೀಸ್ ಥರ ಇರುತ್ತೆ ಅಂದ್ಬಿಟ್ಟು ಎಲ್ಲ ಒಂದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಒಂದು ಹಾಫ್ ಆನ್ ಅವರ್ ಆಗಿಬಿಟ್ಟಿತ್ತು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಎದ್ದು ಬರ್ತಾ ಇಲ್ಲ, ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರೂ ಎದ್ದು ಬರ್ತಾಯಿಲ್ಲ. ನೋಡಿ ನನ್ನ ಮಗ ಕೂಡ ಬಿದ್ದು ಎದ್ದು ಆಟ ಆಡ್ತಾಯಿದ್ದಾನೆ. ಆದರೆ ಅವ್ನಿಗೇನಿಲ್ಲ, ತಲೆ ಕೆಡಿಸ್ಕೊಂಡಂಗೆ ಇಲ್ಲ. ಅವನಂತೂ ತುಂಬಾ ಖುಷಿಯಿಂದ ಆಟ ಆಡ್ತಾಯಿದ್ದ. ತುಂಬಾ ಚೆನ್ನಾಗಿ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ನೋಡಿ ನನ್ನ ತಮ್ಮಂದಿರು ಎಲ್ಲರೂ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದಾರೆ, ಇಲ್ಲಿ ಆಟ ಆಡ್ತಾಯಿದ್ದಾರೆ. ಅಲ್ಲಿ ಆಪೋಸಿಟಲ್ಲಿ ಇನ್ನೂ ಒಂದು ಕಡೆ ಇದೇ ರೀತಿ ಆಟ ಆಡೋದಿತ್ತು, ಅದನ್ನು ಕೂಡ ಆಟ ಆಡ್ತಾಯಿದ್ದಾರೆ. ನೋಡಿ ಎಲ್ಲ ಅಪ್ಪ ಕರೀತಾ ಇದ್ದಾರೆ, ಟೈಮ್ ಆಯಿತು ಬನ್ನಿರಿ, ಟೈಮ್ ಆಯಿತು ಅಂತಿದ್ದಾರೆ. ಅವ್ರು ಅಂತಾರಂತ ನಾವು ತಲೆನೇ ಕೆಡಿಸ್ಕೊತಾ ಇಲ್ಲ, ಮತ್ತೆ ಕುತ್ಕೊಂಡು ಆಟ ಆಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಒಂದು 2-3 ಆಟ ಆಡಿದೆ. ತುಂಬಾ ಚೆನ್ನಾಗಿತ್ತು. ಇದು ನಾನು ನನ್ನ ತಂಗಿ ಆಡಿದ್ವಿ. ನನಗಂತೂ ಭಯ ಆಗೋಯ್ತು. ನಾನು ಕಿಚ್ಚು ಆಡ್ತಾಯಿದ್ದೆ. ನನ್ನ ತಂಗಿ ಸ್ಟಾಪ್ ಮಾಡಿ ಅವಳು ಹತ್ಬಿಡ್ತಾಳೆ ಅಂತ ಇದ್ಲು. ನನಗೆ ಈ ಥರ ಎಲ್ಲ ಆಟ ಎಲ್ಲ ಆಡೋದಕ್ಕೆ ಇಷ್ಟ ಆದರೆ ಸ್ವಲ್ಪ ಭಯ ಆಗುತ್ತೆ. ನೋಡಿ ನನ್ನ ತಮ್ಮಂದಿರು, ನನ್ನ ಮಕ್ಕಳು, ನನ್ನ ಮಗ ಕೂಡ ಆಡ್ತಾಯಿದ್ದೆ. ಹೆಂಗೆ ಆಡ್ತಾಯಿದ್ದಾನೆ ಅಂತ ಅವ್ನಿಗೆ ಭಯನೂ ಏನಿಲ್ಲ, ಅವ್ನು ಎಂಜಾಯ್ ಮಾಡ್ತಾಯಿದ್ದಾನೆ. ನನಗಂತೂ ಸಾಕಷ್ಟು ಭಯ ಆಗ್ತಾಯಿತ್ತು. ಆದರೂ ಕೂಡ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನಂತೂ ಜೋಗಲಲ್ಲಿ ಹೇಳ್ತಿಕೊಂಡು ಜೋಗಲಿನೇ ಆಡಿದೆ ಒಂದು 10 ನಿಮಿಷ. ನನಗೆ ಎಲ್ಲರೂ ಆಡಿದ್ರು. ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಗೆ ಅರ್ಧ ಗಂಟೆ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಹಾಗೆ ವಿಡಿಯೋ ಹಾಕ್ತೀನಿ ನಾನು. ಅದ್ರ ಜೊತೆನೇ ವಾಯ್ಸ್ ಓವರ್ ಕೊಡೋದು ಬೇಡ, ಹಾಗೆ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ಅಲ್ಲಿ ದೇವಸ್ಥಾನ ಇರೋದ್ರಿಂದ ದೇವ್ರ ಸಾಂಗ್ಗಳೆಲ್ಲ ಹಾಕ್ಬಿಟ್ಟಿದ್ರು. ದೇವ್ರ ಸಾಂಗ್ ಹಾಕಿರೋದ್ರಿಂದ ಅದು ತುಂಬ ಜೋರಾಗಿ ಕೇಳಿಸ್ತಾ ಇದೆ. ವಾಯ್ಸ್ ಓವರ್ ಕೊಡಲೇಬೇಕಾದಂಥ ಸಂದರ್ಭ ಬಂತು. ಸರಿ ಹಂಗೆ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತೇನೆ. ವಿತ್ ಮ್ಯೂಸಿಕ್ ಜೊತೆ ಹಾಕಿರ್ತೀನಿ. ಎಂಜಾಯ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ. ಮುಂದೆ ಇನ್ನೂ ದೇವಸ್ಥಾನಗಳೆಲ್ಲ ಹೋಗ್ತೀವಿ, ಅದೇ ವಿಡಿಯೋಗಳೆಲ್ಲ ಬರ್ತಾ ಇದೆ. ಇನ್ನು ಮುಂದೆ ನೋಡಿ ಇಲ್ಲಿ ನಾನು ಕೂಡ ಒಂದು 2-3 ನಿಮಿಷ ಕೂತ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮತ್ತೆ ಅಲ್ಲಿ ಹೋದೆ ಜೋಗಲಲ್ಲಿ. ಇಲ್ಲಿ ಕೂಡ ಆಡೋರು ಆಟ ಆಡ್ತಾಯಿದ್ರು. ಅಲ್ಲಿ ಜೋಗಲಲ್ಲಿ ಹತ್ರ ಹೋಗಿ ಅಲ್ಲಿ ಕೂಡ ಆಟಾಡಿ ಅಲ್ಲಿ ಮತ್ತೆ ನಮ್ಮ ಅಮ್ಮ ಬಂದು ಅವ್ರು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು. ಎಲ್ಲರೂ ಚೆನ್ನಾಗಿ ಆಟ ಆಡಿದ್ವಿ ಅವತ್ತು. ಆಟಾಡಿ ಮತ್ತೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಹೋಗಬೇಕಾಗಿತ್ತು. ಸರಿ ಟೈಮ್ ಆಗುತ್ತೆ ಬರ್ರಿ ಅಂತ ಅಪ್ಪ ಬೈದರು. ಆವಾಗ ಎದ್ದು ಹೋಗಿದ್ದಾಯಿತು ಅಂತ ತಂದ್ಕೊಂಡು ಎಲ್ಲರೂ ಆಟ ಆಡ್ತಾಯಿದ್ವಿ. ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸರಿ ಎಲ್ಲ ಆದಮೇಲೆ ಊಟ ಕೂಡ ಇತ್ತು. ಊಟ ಎಲ್ಲ ದೇವಸ್ಥಾನದಲ್ಲೇ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆಲ್ಲ ಓಡಬೇಕಾಗುತ್ತಲ್ಲ, ಸರಿ ಓಡೋಣ ಅಂತ ಓಡ್ತಾ ಇದ್ವಿ. ಇವಾಗ ದೇವಸ್ಥಾನಕ್ಕೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಅಲ್ಲೋದ್ಮೇಲೆ ಯಾವ ರೀತಿ ದೇವಸ್ಥಾನ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಅದ್ರ ಜೊತೆ.
ನೋಡಿ ಅಲ್ಲೆಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಇವಾಗ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಂತೂ ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾವು ಬಂದಾಗೆ 6 ಗಂಟೆ ಆಗಿತ್ತು. ಒಳಗಡೆ ಹೋಗಿ ನಾವು ಈಚೆ ಬರೋ ಒಳಗಡೆ 7:30 ಆಗಿಬಿಟ್ಟಿತ್ತು. ಸರಿ ಅಲ್ಲಿ ಯಾವುದು ಒಳಗಡೆ ಯಾವುದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಂಗಿರಲಿಲ್ಲ ಅಂತಂದ್ಬಿಟ್ಟು ಒಳಗಡೆ ಎಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಗ ಎದುರುಗಡೆನೆ ಒಂದು ಅಪೋಸಿಟಲ್ಲಿ ಇನ್ನೊಂದು ದೇವಸ್ಥಾನ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಎಲ್ಲ ನೋಡ್ಕೊಂಡು ಇವಾಗ ನಾವು ಓಡ್ತಾ ಇದ್ವಿ. ಮತ್ತು ಅತ್ತೆ ಮನೆಗೆ ಕೂಡ ಹತ್ರ ಇತ್ತು ಅಂತ ಅಂದ್ಬಿಟ್ಟು ಅತ್ತೆ ಮನೆಗೆ ಕೂಡ ಹೋಗಿದ್ವಿ. ಅವ್ರ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೆಲ್ಲ ಮಾತಾಡಿಸ್ಕೊಂಡು ಎಲ್ಲರನ್ನೂ ಅಲ್ಲಿಂದ ಪಪ್ಪಾಯ ಕೂಡ ಬಿಟ್ಟಿತ್ತು. ಗಿಡದಲ್ಲಿ ಪಪ್ಪಾಯ ಎಲ್ಲ ಕುತ್ಕೊಂಡು ಮನೆಗೆ ಓಡಬೇಕು. ಇವಾಗ ಬನ್ನಿ ನನಗೆ ತೋರಿಸ್ತೀನಿ ನಾನು. ನೋಡಿ ಇವಾಗ ದೇವ್ರ ದರ್ಶನ ಎಲ್ಲ ಆದಮೇಲೆ ಮತ್ತೆ ಅತ್ತೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಮತ್ತೆ ವಾಪಸ್ ನಾವು ರಿಟರ್ನು ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಅದರಲ್ಲಂತೂ ನನ್ನ ಮಕ್ಕಳಂತೂ ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರೆ ಪೂರ್ತಿ ಎಂಜಾಯ್. ನೋಡಿ ಇಬ್ಬರು ಹೆಂಗೆ ಆಡ್ತಾ ಇದ್ದಾರೆ ಅಂತ ಅವ್ರಿಗಂತೂ ಹಿಡಿಯೋಕ್ಕೆ ಆಗಲ್ಲ. ನಾವು ಅಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು. ಸಖತ್ ಎಂಜಾಯ್ ಮಾಡ್ತಾಯಿದ್ರು ಇಬ್ರು. ತುಂಬಾ ಖುಷಿ ಪಟ್ಟರು. ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗೋದು. ಕಾಪಿರೈಟ್ ಆಗುತ್ತೆ ಸಾಂಗ್ ಹಾಕಿದ್ರೆ ಅಂದ್ಬಿಟ್ಟು ನಾನು ಆ ಸಾಂಗ್ನ ಪ್ಲೇ ಮಾಡ್ತಾಯಿಲ್ಲ, ಹಾಗೆ ವಾಯ್ಸ್ ಓವರಲ್ಲಿ ಕೊಡ್ತಾಯಿದ್ದೀನಿ. ತುಂಬಾ ಖುಷಿ ಇತ್ತು. ಅವ್ರಿಗಂತೂ ತುಂಬಾ ಕುಂಡಾಡ್ತಾ ಇದ್ರು ಕಾರಲ್ಲೆಲ್ಲ. ಅಷ್ಟು ಖುಷಿಪಟ್ಟು ಡ್ಯಾನ್ಸ್ ಆಡ್ಕೊಂಡು ಹಾಡು ಹೇಳ್ತಾ ಇದ್ರು. ತುಂಬಾ ಎಂಜಾಯ್ ಮಾಡಿದ್ರು ಇಬ್ರು. ನೋಡಿ ದೇವಸ್ಥಾನದಿಂದ ಎಲ್ಲ ಬಂದಮೇಲೆ ಮತ್ತೆ ಡೈರೆಕ್ಟ್ ಮನೆಗೆ ಹೋದ್ವಿ. ಬಗ್ಲುಂಟೆ ಹೋಗಿ ಅಲ್ಲಿ ಕೂಡ ಚಿಕ್ಕೊಂದು ಬರ್ತಡೇ ಇತ್ತಲ್ಲ, ಸರಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲೇ ಅನ್ನರಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತುಂಬಾ ಟಯರ್ಡ್ ಆಗಿತ್ತು ಎಲ್ಲರಿಗೂ. ಸರಿ ಅನ್ನರಸ ಮಾಡಿದ್ವಿ. ಊಟ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇರಬೇಕಲ್ವ, ಕೇಕ್ ಕಟ್ಟಿಂಗು ಅಂತ ಅಂದ್ಬಿಟ್ಟು ಕೇಕ್ನ ಕೂಡ ತೊಗೊಬಂದು ಸರಿ ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದರೆ ಆಲ್ಮೋಸ್ಟ್ 11 ಗಂಟೆ ಆಯಿತು. ನನ್ನ ತಮ್ಮನಿಗೆ ಕರ್ಕೊಂಡು ಬಂದು ಚಿಕ್ಕನು ಮತ್ತು ದೊಡ್ಡವನಿಬ್ರು ಕಾರಲ್ಲಿ ಹಂಗೆ ಕರ್ಕೊಂಬಂದು ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮನ್ನು ಕೂಡ ಕರ್ಕೊಂಬಂದು ಬಿಟ್ಟೋದ್ವಿ. ಈ ದಿನ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ತುಂಬಾ ಖುಷಿ ಪಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನಗೂ ಕೂಡ ಒಂದು ಮೋಟಿವೇಶನ್ ಇರುತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ನ ಮಾಡಬೇಕು ಅಂತ. ವ್ಯೂಸ್ ಬರಬೇಕು ಅಂತ ತುಂಬಾ ಎಫರ್ಟ್ ಆಗ್ತಾ ಇದೆ. ನಾನು ಕೂಡ ತುಂಬಾ ವ್ಯೂಸ್ ಬರಲಿ ಅಂತ ಕೂಡ ಅನ್ಕೋತಾ ಇದ್ದೀನಿ. 800 ಆಗಲಿ ಅಂತ ನನಗೆ ಆಶೀರ್ವಾದ ಮಾಡಿ. ತುಂಬಾ ಚೆನ್ನಾಗಿ ಅನಿಸಿತ್ತು ಇವತ್ತಿನ ದಿನ ಅಂತೂ. ಒಂದು ಒಳ್ಳೆ ಮೆಮೊರಬಲ್ ಡೇ ಅಂತ ಅನ್ಕೋಬೋದು. ಪ್ರತಿ 3 ವರ್ಷದಿಂದ ನನ್ನ ಮಗನ ಬರ್ತಡೇ ದಿನ ಇದೇ ರೀತಿಯಾಗಿರುತ್ತೆ ನಮ್ಮ ರೂಟೀನು. ಅದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಸತಿ ರಂಗನಾಥ ಸ್ವಾಮಿಗೆಲ್ಲ ಹೋಗಿ ಬಂದ್ವಿ. ಪ್ರತಿ ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದ್ಬಿಡ್ತಾ ಇದ್ವಿ. ಲೇಟ್ ಆಗಿಬಿಡ್ತಾಯಿತ್ತು. ಈ ಸತಿ ಎಲ್ಲದನ್ನು ನೋಡ್ಕೊಂಬರೋ ಥರ ಆಯಿತು. ತುಂಬಾ ಚೆನ್ನಾಗಿತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸರಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಆ ಮನೆಗೆ ಕೂಡ ಓಟ್ ಬರ್ತೀವಿ. ಅದಾದಮೇಲೆ ಮತ್ತೆ ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅಪ್ಪವರು ಧರ್ಮಸ್ಥಳಕ್ಕೆ ಹೋಗಿದ್ವು, ಅದೆಲ್ಲ ತುಂಬಾ ಕ್ಲಿಪ್ಪಿಂಗ್ಸ್ ಇದೆ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಆ ಕ್ಲಿಪ್ಪಿಂಗ್ಸ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಅಗೇನ್.